ಬಿಲ್ಲೇಶ್ವರ ಬೆಟ್ಟದ ಏನು ನೀರು ಇರುತ್ತಲ್ಲ, ಸೊ ಆ ಬೆಟ್ಟದ ನೀರು ಹರಿದು ಇಲ್ಲಿ ನದಿ ಉಗಮವಾಗುತ್ತೆ. ಇಲ್ಲಿಂದಾನೇ 5 ನದಿಗಳು ಉಗಮ ಆಗುತ್ತೆ ಅಂತಕ್ಕಂಥ ಪ್ರತೀತಿ ಇದೆ. ಏನ್ ಕವಿತಾ, ಅಲ್ಲೇನ್ ನೋಡ್ತಾ ಇದೀಯಾ? ಯಾವ್ದು ಮೊಟ್ಟೆ ಇದೆ, ಭಯಂಕರ ಸಂಖ್ಯೆಯಲ್ಲಿದೆ ಮೊಟ್ಟೆಗಳ. ಹೌದು, 1000 ಇರ್ಬೋದಾ ಅಂತ ನೋಡಿ. ಬೆಟ್ಟದ ತಪ್ಪಲಿನಲ್ಲಿರುವ ಪಂಚನದಿಗಳ ಉಗಮ ಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾವು ನದಿಗಳ ಮೂಲ ಸ್ಥಾನ ಅಂದರೆ ಉಗಮ ಸ್ಥಾನವನ್ನು ತೋರಿಸ್ತಿರ್ಬೇಕಾದ್ರೆ ಪ್ರತಿಯೊಂದು ಉಗಮ ಸ್ಥಾನದಲ್ಲೂ ಒಂದೊಂದು ನದಿ ಉಗಮ ಆಗಿರೋದನ್ನು ನೋಡಿದ್ದೇವೆ. ಎಂದಾದರೂ ನೀವು ಒಂದೇ ಸ್ಥಾನದಲ್ಲಿ 5 ನದಿಗಳ ಉಗಮವನ್ನು ನೋಡಿದ್ದೀರಾ? ಅದುವೇ ನಮ್ಮ ಪಂಚನದಿಗಳ ಉಗಮ ಸ್ಥಾನ. ಹೌದು, ಅಂಥ ಒಂದು ಪ್ಲೇಸ್ಗೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇದು ಪಶ್ಚಿಮ ಘಟ್ಟಗಳಲ್ಲಿ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಈ ಪ್ಲೇಸ್. ಸೊ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಥಂಬ್ನೇಲು ಮತ್ತು ವಿಡಿಯೋ ಡಿಸ್ಕ್ರಿಪ್ಷನನ್ನು ನೋಡಿ. ಮಲೆನಾಡು ಅಂದ್ರೇ ಹಾಗೇನೆ ವಿಸ್ಮಯಗಳ ಆಗರ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಪ್ಲೇಸ್ ವಿಭಿನ್ನವಾಗಿರುತ್ತೆ. ಅದೇ ರೀತಿ ನಾವು ಇವತ್ತು ಬಂದಿರೋ ಪ್ಲೇಸು ತುಂಬ ವಿಭಿನ್ನವಾಗಿದೆ. ಹೌದು, ಸೊ ಇದು ನಮ್ಮ ಶಿವಮೊಗ್ಗದ ಹುಂಚ ಅಂತಕ್ಕಂಥ ಪ್ರದೇಶದಲ್ಲಿ ಬರುತ್ತೆ. ಹೌದು, ಸೊ ಇದೇ ಕುಮುದ್ವತಿ ತೀರ್ಥ. ಹೌದು. ಇವತ್ತು ಬಂದಿರೋದು ಕುಮುದ್ವತಿ ತೀರ್ಥ. ಸೊ ಇದು ಬರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹುಂಚ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ. ಸೊ ಇದು ಪಂಚನದಿಗಳು ಉಗಮವಾಗಂಥ ಸ್ಥಳ. ನೋಡಿ, ಬನ್ನಿ ಹೋಗೋಣ. ಇದು ಆ್ಯಕ್ಚುಲಿ ಕುಮುದ್ವತಿ ತೀರ್ಥ. ಇದರ ಸುತ್ತಮುತ್ತಲೂ ಇನ್ನೊಂದು ಸಣ್ಣ ಕೆರೆ ಇದೆ. ಹೌದು, ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು ಕುಮುದ್ವತಿ ತೀರ್ಥ ಅಂತ ಕರೀತಾರೆ. ಹೌದು. ಈ ಬೆಟ್ಟ ಏನಿದೆ ಅಲ್ಲ, ಈ ಬೆಟ್ಟದ ಹೆಸರು ಬಂದ್ಬಿಟ್ಟು ಬಿಲ್ಲೇಶ್ವರ ಬೆಟ್ಟ ಅಂತ. ಸೊ ಈ ಬಿಲ್ಲೇಶ್ವರ ಬೆಟ್ಟದ ಏನು ನೀರು ಇರುತ್ತಲ್ಲ, ಸೊ ಆ ಬೆಟ್ಟದ ನೀರು ಹರಿದು ಇಲ್ಲಿ ನದಿ ಉಗಮವಾಗುತ್ತೆ. ಸೊ ಇದು ಮುಂದೆ ಹರಿದು ಇಲ್ಲಿ ಪಕ್ಕದಲ್ಲೇ ನೀವು ನೋಡ್ಬೋದು. ಸೊ ಇಲ್ಲಿ ಏನು ಕೆರೆ ನಿರ್ಮಾಣ ಆಗಿದೆ ಅಲ್ಲ, ಇದು ಕೂಡ ಇಲ್ಲಿಂದಾನೇ 5 ನದಿಗಳು ಉಗಮ ಆಗುತ್ತೆ ಅಂತಕ್ಕಂಥ ಪ್ರತೀತಿ ಇದೆ. ಆ ಪಂಚನದಿಗಳು ಯಾವ್ಯಾವ ಅಂತಂದರೆ ಶರ್ಮಣಾವತಿ, ಶರ್ಮಣ್ಯಾವತಿ, ಕುಮುದ್ವತಿ, ಕುಶಾವತಿ ಹಾಗೂ ಹರಿದ್ರಾವತಿ ಅಂತ. ಹೌದು, ಈ 5 ನದಿಗಳು ಇಲ್ಲಿಂದ ಉಗಮ ಆಗ್ತದೆ. ಬನ್ನಿ, ಹಾಗಿದ್ರೆ ಈ ಉಗಮ ಸ್ಥಾನವನ್ನು ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಈ ಸರ್ತಿ ಮಳೆಗಾಲ ಕಮ್ಮಿ ಅಲ್ಲ? ಹೌದು. ಸೊ ಈಗ ಈ ಸತಿ ನಾವು ಬಂದಿರೋದು ಈ ಮುಂಗಾರು ಮಳೆ ಟೈಮಲ್ಲಿ, ಆದರೂ ಸಹ ನೀರಿಲ್ಲ. ಹೌದು. ಚೆನ್ನಾಗಿದೆ ನೀರು, ಪ್ಯೂರೆಸ್ಟ್ ಅಲ್ಲಿ ಪ್ಯೂರೆಸ್ಟ್ ವಾಟರ್ ಅಲ್ವಾ? ಹೌದು, ಈ ಬಿಸ್ಲರಿ ವಾಟರ್ಗಳು ಏನಿಲ್ಲ ಇದ್ರ ಮುಂದೆ. ಸೊ ಯಾಕಂದ್ರೆ ನ್ಯಾಚುರಲ್ ಆಗಿ ಬರುತ್ತಲ್ಲ ನೀರು. ನ್ಯಾಚುರಲ್ ಸ್ಪ್ರಿಂಗ್ಸ್ಗಳು. ಹೌದು, ನ್ಯಾಚುರಲ್ ಸ್ಪ್ರಿಂಗ್ಸ್ ಇರೋದ್ರಿಂದ ಸೊ ನೀರು ತುಂಬ ತಣ್ಣಗೂ ಕೂಡ ಇದೆ. ಕುಮುದ್ವತಿ ನದಿ ನೋಡಿ, ಸಿಹಿ ಇದೆ ನೀರು. ಹೌದು, ನೋಡು, ಚೆನ್ನಾಗಿದೆ ಅಲ್ವಾ? ಸಿಹಿ ಸಿಹಿ ಇದೆ. ಎಷ್ಟು ಕ್ಲೀನ್ ಇದೆ ನೋಡಿ, ಸಿಕ್ಕಾಬಿಟ್ಟೆ ಕ್ಲೀನು. ಹೌದಲ್ವಾ? ಅಲ್ವಾ? ನೋಡು, ಸಾಕತ್ತಿರುತ್ತೆ. ಬೆಟ್ಟದಿಂದ ನೀರು ಏನು ಹರಿದು ಬರ್ತಾ ಇದೆಯಲ್ಲ, ಈ ನೀರು ಹರಿದು ಇಲ್ಲಿಂದ ಸೊ ಕೆಳಗಡೆ ನೋಡಿ, ಇಲ್ಲಿ ಒಂದು ಏನು ನಿಮಗೆ ಇದು ಕಾಣುತ್ತಲ್ಲ, ಚೇಂಬರ್ ಟೈಪ್. ಸೊ ಇಲ್ಲಿಂದ ನೀರು ಹರಿದು ಇಲ್ಲಿ ಒಳಗಡೆ ಹೋಗ್ತದೆ. ಈ ಇದರಿಂದ ಕಲ್ಯಾಣಿಯಿಂದ ಪಕ್ಕದಲ್ಲಿ ಇರ್ತಕ್ಕಂಥ ಕಲ್ಯಾಣಿಗೆ ಇದು ನೀರು ಹರಿದು ಹೋಗೋದು, ಅಲ್ಲಿಂದ ಮುಂದೆ ನದಿಯಾಗಿ ಹರಿದು ಹೋಗ್ತಾ ಇರುತ್ತೆ. ಹೌದು. ಸೊ ಇದು ಈಗ ಅಂದರೆ ಮಳೆಗಾಲ ಈ ಸತಿ ಕಡಿಮೆ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ನೀವೇನಾದರೂ ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಏನಾದರೂ ಬಂದರೆ ಇಲ್ಲಿ ತುಂಬ ನೀರನ್ನು ನೀವು ನೋಡ್ಬೋದು.
ಸೊ ಅಷ್ಟೊಂದು ನೀರು ಹರಿದು ಬರ್ತಾ ಇರುತ್ತೆ. ನಾನು ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ ಬಂದಿದ್ದೆ, ಅವಾಗ ನೀರು ಧುಮ್ಮುಕೋದು ನೋಡ್ಬೇಕು ನೀವು. ಸೊ ಏನು ನದಿ ಬರುತ್ತಲ್ಲ ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಸೊ ಅಷ್ಟೊಂದು ನೀರಿದೆ, ತುಂಬ ಚೆನ್ನಾಗಿರತಕ್ಕಂಥ ಪ್ಲೇಸ್ ಇದು. ಕುಮುದ್ವತಿ ಹೆಸರಿನ 2 ನದಿಗಳಿವೆ. ಒಂದು ನಾವು ಶಿವಮೊಗ್ಗದಲ್ಲಿ ನೋಡ್ಬೋದು, ಇನ್ನೊಂದು ನಾವು ಎಲ್ಲಿ ಅಂದರೆ ಶಿವಗಂಗೆ ಬೆಟ್ಟ ಇದೆಯಲ್ಲ ಅಲ್ಲಿ ಸಹ ನೋಡ್ಬೋದು. ಅದು ಆ್ಯಕ್ಚುಲಿ ಬೆಂಗಳೂರು ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ. ಅದು ಕುಮುದ್ವತಿ ನದಿನೇ, ಅದರ ಹೆಸರು. ಇದೂ ಕುಮುದ್ವತಿ ನದಿನೇ. ಹೌದು. ಸೊ ಆದರೆ ಅದು ಕುಮುದ್ವತಿ ನದಿ ಅದು ಅಂದರೆ ಗುಪ್ತಗಾಮಿನಿಯಾಗಿ ಹರಿಯುತ್ತಂತೆ. ಸೊ ಅದರ ಮುಂದೆ ಹರಿವು ಕಂಡು ಬಂದಿಲ್ಲ, ಆದರೆ ಅಲ್ಲಿ ಕುಮುದ್ವತಿ ನದಿ ಉಗಮ ಸ್ಥಾನ ಅಂತ ಕೂಡ ಬರೆದಿದ್ದಾರೆ. ಅದಕ್ಕೆ ಅಂದರೆ ಕುಮುದ್ವತಿನೂ ಅಂತಾರೆ, ಕುಮುದಾವತಿನೂ ಅಂತ ಕರೀತಾರೆ ಆ ನದಿಗೆ. ಹೌದು, ಆದರೆ ಇದು ಕುಮುದ್ವತಿ ನದಿ. ನೋಡಿ, ಕಂಟಿನ್ಯೂಸ್ ಆಗಿ 24x7 365 ಡೇಸ್ ಇದೇ ಥರ ನೀರು ಕಂಟಿನ್ಯೂ ಆಗಿ ಹರಿತಾ ಇರುತ್ತೆ ಇಲ್ಲಿಂದ. ಈ ಕಲ್ಯಾಣಿಯ ಮೆಟ್ಟಿಲುಗಳನ್ನು ಹಾಗೆ ಈ ದಂಡೆಗಳನ್ನು ನೋಡ್ತಾ ಇದ್ದರೆ ಸೊ ಇದು ಯಾವುದೋ ಪುರಾತನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತ ಕಾಣುತ್ತೆ. ಅಂದರೆ ಕದಂಬರ ಆಳ್ವಿಕೆ ಇಲ್ಲಿ ಇತ್ತು ಈ ಸುತ್ತಮುತ್ತಲ ಪ್ರದೇಶದಲ್ಲಿ. ಕೆಳದಿಯ ರಾಣಿ ಏನೋ ಚೆನ್ನಮ್ಮ ಇದ್ದಾರಲ್ಲ, ಸೊ ಅವರ ಆಡಳಿತನೂ ಇಲ್ಲಿ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಎಷ್ಟೊಂದು ಸುಂದರವಾದ ಕೆತ್ತನೆ ಇದೆ. ಹಾಗೇನೆ ಹುಂಚವನ್ನು ನಾವು ಜೈನರ ಒಂದು ರಾಜಮನೆತನಗಳನ್ನು ನೋಡ್ಬೋದು. ಹುಂಚದಲ್ಲಿ ಶಾಸನವನ್ನು ಸಹ ನೋಡ್ಬೋದು ಅಲ್ವಾ? ಹೌದು. ಏನು ಕವಿತಾ, ಅಲ್ಲೇನು ನೋಡ್ತಾ ಇದೀಯಾ? ಇಲ್ಲಿ ಯಾವುದ್ರದ್ದು ಮೊಟ್ಟೆ ಇದೆ, ಭಯಂಕರ ಸಂಖ್ಯೆಯಲ್ಲಿದೆ ಮೊಟ್ಟೆಗಳ. ಹೌದು, 1000 ಇರ್ಬೋದು ಅಂತ ನೋಡಿ. ಅಪ್ಪ ದೇವರೇ, ಅದರಲ್ಲಿ ಜೀವ ಇದೆ ಒಳಗೆ. ಹೌದು ಅಲ್ಲ, ನೋಡಿ ಯಾವ ಮೊಟ್ಟೆಗಳ ಅಂತ. ಇದು ಹಿಂದ್ಗಡೆ ನಾವು ನೋಡ್ತೀವಲ್ಲ, ಇದು ಬಿಲ್ಲೇಶ್ವರ ಪರ್ವತ. ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ನಮಗೆ ಬಿಲ್ಲೇಶ್ವರ ದೇವಸ್ಥಾನ ಸಿಗುತ್ತೆ. ಇದು ಈಶ್ವರನಿಗೆ ಸಮರ್ಪಿತವಾದ ಒಂದು ದೇವಸ್ಥಾನ ಆಗಿದೆ. ಈ ಪಂಚನದಿಗಳ ಉಗಮಕ್ಕೆ ಒಂದು ಪೌರಾಣಿಕ ಕಥೆನೇ ಇದೆ. ಕೈಲಾಸದಿಂದ ಶಿವ ಮತ್ತು ಪಾರ್ವತಿಯರು ಭೂಲೋಕಕ್ಕೆ ಬಂದಾಗ ಜಲಕ್ರೀಡೆಗೋಸ್ಕರ ಒಂದು ಸರೋವರವನ್ನು ಸ್ಥಾಪನೆ ಮಾಡ್ತಾರೆ. ತದನಂತರ ಕೈಲಾಸಕ್ಕೆ ಮರಳುವಾಗ ಹನುಮಂತನಲ್ಲಿ ಹೇಳ್ತಾರೆ ಆ ಸರೋವರವನ್ನು ಮುಚ್ಚಬೇಕಂತ. ಅದೇ ರೀತಿಯಾಗಿ ಹನುಮಂತ ದೇವರು ಇಲ್ಲಿ ಬಂದು ಒಂದು ಪರ್ವತವನ್ನು ಇಲ್ಲಿಟ್ಟು ಮುಚ್ಚುತ್ತಾರೆ. ಆ ಪರ್ವತವನ್ನು ಮುಚ್ಚಿ ಕೈ ತೆಗಿತಾರಲ್ಲ, ಆವಾಗ 5 ಬೆರಳುಗಳು ಏನು ಮೂಡ್ತವಲ್ಲ, ಅಲ್ಲಿಂದಲೇ 5 ನದಿಗಳ ಉಗಮ ಆಯಿತು ಅಂತ ಒಂದು ಪೌರಾಣಿಕ ಕಥೆನೂ ಇದೆ. ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಬಿಲ್ಲೇಶ್ವರ ಸ್ವಾಮಿ ಅಂತಂದರೆ ಈಶ್ವರ ದೇವರ ರೂಪ. ಹೊಸನಗರದಲ್ಲಿ ಬರ್ತದಲ್ಲ ಇದು? ಹೌದು, ಹೊಸನಗರದಲ್ಲಿ ಬರುತ್ತೆ. ಅರಣ್ಯ ಫುಲ್ ಫಾರೆಸ್ಟ್ ಇಲ್ಲಿ ಸುತ್ತಮುತ್ತಲೂ ನೀವು ನೋಡ್ಬೋದು. ಸೊ ಇದು ಬಿಲ್ಲೇಶ್ವರ ಬೆಟ್ಟ ಏನಿದೆ ಅಲ್ಲ, ಸುತ್ತಲೂ ಕಾಣುತ್ತೆ ನಿಮಗೆ. ಶಿವನಿಗೆ ಇಷ್ಟವಾದಂಥ ಹೂವು ನೋಡಿ ಹೇಗಿದೆ ಅಂತ. ತುಂಬೆ ಹೂವು. ಇದು ಬನವಾಸಿಯಲ್ಲಿ ಮಧುಕೇಶ್ವರ ದೇವರ ಏನದು ಶಿವಲಿಂಗ ಇದೆ ಅಲ್ಲ, ಅದೇ ರೀತಿ ಇದೆ. ಅದೇ ರೀತಿ ಇದೆ. ಜೇನಿನ ಬಣ್ಣ. ಹೌದು, ಅಂಬು. ಹೌದು, ಇಲ್ಲಿ ಬಿಲ್ಲು, ಅಲ್ಲಿ ಅಂಬು. ಅಂಬು ಅಂದರೆ? ಅಂಬು ಅಂದರೆ ಬಾಣ. ಬಾಣ. ರಾಮನ ಬಾಣದಿಂದ ಹುಟ್ಟಿದಂತಹ ನದಿಯೇ ಶರಾವತಿ ನದಿ. ಸೊ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಒಂದು ಸಣ್ಣ ಗುಡಿ ಇದೆ. ಇದು ಪಾರ್ವತಿ ದೇವಿ ಗುಡಿನಾ ಅಂತ ನೋಡುವ ಹೋಗಿ. ಅಲ್ಲ, ಇಲ್ಲಿ ನೋಡಿ ಬಸವಣ್ಣ ಇದ್ದಾರೆ ಅಂದರೆ ಒಳಗಡೆ ಈಶ್ವರ ದೇವರು ಇರಬೇಕು. ಈಶ್ವರ ದೇವರೇ, ಈಶ್ವರ ದೇವರಿದ್ದಾರೆ. ಇನ್ನೊಂದೆಂತ ಗೊತ್ತುಂಟಾ, ಈ ಶಿವಮೊಗ್ಗ ಆಮೇಲೆ ರಾಮನಗರ, ಕೆಳದಿ ಇಲ್ಲೆಲ್ಲ ನೋಡಿದರೆ ತುಂಬ ಹಳೆಯ ಶಾಸನಗಳಾಗಲಿ ವೀರಗಲ್ಲುಗಳಾಗಲಿ ನಾವು ನೋಡ್ಬೋದು. ಇಲ್ಲಿ ಸಾಗಿನ ದೇವಸ್ಥಾನದಲ್ಲಿ ಶಾಸನಗಳು ವೀರಗಲ್ಲುಗಳನ್ನು ನಾವು ನೋಡ್ಬೋದು. ಎದುರುಗಡೆ ಇದೆ ನೋಡಿ. ಹೌದು.
ಇದು ಸಪ್ತಮಾತೃಕೆಯರು ಇಲ್ಲಿ ಸಪ್ತಮಾತೃಕೆಯರು. ಅಲ್ವಾ? ವೀರಗಲ್ಲು. ಇವೆಲ್ಲ ದಾನವಾಗಿ ಕೊಟ್ಟದ್ದು, ದತ್ತಿಯಾಗಿ ಕೊಟ್ಟದ್ದು, ಬೇರೆ ಬೇರೆದಕ್ಕೆ ಬೇರೆ ಬೇರೆ ಥರದ ಸಿಂಬಾಲ್ಗಳನ್ನು ಪ್ರೆಸೆಂಟ್ ಮಾಡಿರ್ತಾರೆ. ಅಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಈ ಕಡೆನೂ ಇದೆ. ಯುದ್ಧದಲ್ಲಿ ಸನ್ನಿವೇಶಗಳನ್ನು ನೋಡ್ಬೋದು ಕೆಳಗಡೆ ಅಲ್ವಾ? ಹೌದು ಅಲ್ಲ. ಶಾಸನ ಕಿತ್ತಿದ್ದಾರೆ ಇಲ್ಲಿ. ಇದೇ ವೀರಗಲ್ಲ ಮೇಲೆ ಶಾಸನ ಇದೆ. ಮಧ್ಯದಲ್ಲಿ ಹುಂಚದಲ್ಲಿ ಜೈನ ಧರ್ಮ ಮಹಾವೀರರು ಇರಬೇಕು ಮೋಸ್ಟ್ಲಿ. ಹೌದಾ? ಮಹಾವೀರರು ಮೋಸ್ಟ್ಲಿ, ಯಾಕಂದ್ರೆ ಈ ಏರಿಯಾದಲ್ಲೆಲ್ಲ ಜೈನ ಧರ್ಮ ಪ್ರಭಾವ ಜಾಸ್ತಿ ಇತ್ತು. ರಾಜರುಗಳು ಜಾಸ್ತಿ ಇದ್ರು. ಹುಂಚ ಅಂದರೆ ಪದ್ಮಾವತಿ, ಹುಂಚ ಪದ್ಮಾವತಿ ಫೇಮಸ್. ಹೆಂಗೆ ಬಳೆ ಪದ್ಮಾವತಿ ಫೇಮಸ್, ಹಾಗೆಯೇ ಹುಂಚದಲ್ಲಿ ಪದ್ಮಾವತಿ ದೇವರು ಫೇಮಸ್. ಸೊ ಹಾಗೆ ಮಹಾವೀರರು ಇರ್ಬೋದು. ಇದು ಮೂರ್ತಿ ಇಲ್ಲಿ ನೋಡ್ತಿರೋದು ನೀವು ಬಿಲ್ಲೇಶ್ವರ ದೇವಸ್ಥಾನ. ಇಲ್ಲೇ ಪಕ್ಕದಲ್ಲಿ ಒಂದು ರಸ್ತೆ ಹೋಗಿದೆ. ಒಂದು 200 ಮೀಟರ್ ಮುಂದೆ ಹೋದರೆ ನಿಮಗೆ ಕುಮುದ್ವತಿ ತೀರ್ಥವನ್ನು ನೋಡ್ಬೋದು. ಈ ನದಿಗಳ ಉಗಮ ಸ್ಥಾನ ಏನಿದೆ ಅಲ್ಲ, ಇವೆಲ್ಲ ನೈಸರ್ಗಿಕವಾಗಿ ಹುಟ್ಟತಕ್ಕಂಥದ್ದು. ಸೊ ಇಲ್ಲಿ ಬಂದರೆ ಆ ನಿಸರ್ಗವನ್ನು ಕಾಪಾಡ್ಕೊಳ್ಳೋದು ನಿಮ್ಮ ಎಲ್ಲರ ಕರ್ತವ್ಯ. ಸೊ ಅದೇ ರೀತಿಯಾಗಿ ಇಲ್ಲಿ ಬಂದಾಗ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸೆಯೋದು, ಪ್ಲಾಸ್ಟಿಕ್ ರ್ಯಾಪರ್ಗಳನ್ನು ಚೆಲ್ಲೋದು, ಚಿಪ್ಸ್ಗಳನ್ನು ತಿಂದು, ಐಸ್ ಕ್ರೀಮ್ಗಳನ್ನು ತಿಂದು, ಡಬ್ಬಿಗಳನ್ನೆಲ್ಲ ಹಾಕೋದು, ಅದು ಮಾಡಬೇಡಿ. ಸೊ ನಾವು ಅಲ್ಲಿ ಹೋದಾಗ ತುಂಬ ಆ ಥರ ನೋಡಿದ್ವಿ. ಸೊ ಮನಸ್ಸಿಗೆ ತುಂಬ ಬೇಸರ ಆಯಿತು. ಯಾಕಂದರೆ ಪರಿಸರ ತುಂಬ ಹಾಳಾಗುತ್ತೆ ಅದರಿಂದ, ಪ್ಲಾಸ್ಟಿಕ್ ಕೊಳೆಯೋದಿಲ್ಲಲ್ಲ, ಅದಕ್ಕಾಗಿ. ಸೊ ನೀವು ಕೂಡ ಪ್ರಕೃತಿಯನ್ನು ಕಾಪಾಡಿ. ಸೊ ಅದೇ ರೀತಿಯಾಗಿ ಮುಂದಿನ ಪೀಳಿಗೆಗೂ ನಾವು ಒಳ್ಳೆಯ ಪ್ರಕೃತಿಯನ್ನು ಬಿಟ್ಟು ಹೋಗೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋ ಮೂಲಕ ನಮ್ಮದ ಒಂದು ನಿಮ್ಮ ಮನವಿ. ಸ್ನೇಹಿತರೆ, ಈ ಪಂಚನದಿಗಳ ಉಗಮ ಸ್ಥಾನದ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಸೊ ಇಲ್ಲಿ ಹುಟ್ಟತಕ್ಕಂಥ 5 ನದಿಗಳಲ್ಲಿ 3 ನದಿ, ಶರ್ಮಣ್ಯಾವತಿ, ಶರ್ಮಣಾವತಿ ಹಾಗೂ ಹರಿದ್ರಾವತಿ, ಈ 3 ನದಿಗಳು ಶರಾವತಿ ನದಿಯ ಉಪನದಿಗಳು. ಸೊ ಈ ನದಿಗಳು ಶರಾವತಿ ನದಿಯನ್ನು ಸೇರಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಅದೇ ರೀತಿಯಾಗಿ ಕುಮುದ್ವತಿ ಮತ್ತು ಕುಶಾವತಿ, ಈ 2 ನದಿಗಳು ತುಂಗಭದ್ರಾ ನದಿಯ ಉಪನದಿ. ಸೊ ಇವು ಪೂರ್ವಕ್ಕೆ ಹರಿದು ತುಂಗಭದ್ರಾವನ್ನು ಸೇರಿ ಬಂಗಾಳ ಕೊಲ್ಲಿಯಲ್ಲಿ ಅಂದರೆ ಬೇ ಆಫ್ ಬೆಂಗಾಲಲ್ಲಿ ಇವು ಸಮುದ್ರವನ್ನು ಸೇರ್ತವೆ. ಎಷ್ಟು ವಿಶಿಷ್ಟ ಅಲ್ಲ? ಹೌದು, ನಿಜವಾಗಲೂ ವಿಶೇಷತೆ. ಒಂದೇ ಕಡೆ ಹುಟ್ಟಿದರೂ ಕೂಡ ಸೊ ಬೇರೆ ಬೇರೆ ಕವಲಾಗಿ ಬೇರೆ ಬೇರೆ ನದಿಗಳ ಉಪನದಿಗಳಾಗಿ ಸೇರಿಕೊಂಡು ಮತ್ತೆ ಸಮುದ್ರವನ್ನು ಸೇರ್ತವೆ ಅನ್ನೋದು ವಿಶೇಷತೆ. ಈ ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆಯಲ್ಲ, ಈ ದೇವಸ್ಥಾನಕ್ಕೆ ಇಲ್ಲಿರ್ತಕ್ಕಂಥ ರಾಜರು ಜೀನದತ್ತ ರಾಜರು ಅಂತ, ಸೊ ಜೈನ ರಾಜರು. ಸೊ ಅವರು ಕೂಡ ತುಂಬ ದಾನದತ್ತಿಗಳನ್ನು ಈ ದೇವಸ್ಥಾನಕ್ಕೆ ನೀಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕುಮುದ್ವತಿ ತೀರ್ಥ ಅಂದರೆ ಪಂಚನದಿಗಳ ಉಗಮ ಸ್ಥಾನ. ಸೊ ನಾವು ಒಂದು ನದಿಯ ಉಗಮ ಸ್ಥಾನವನ್ನು ಹುಡುಕೊಂಡು ಬಂದ್ವಿ. ಆದರೆ ಇಲ್ಲಿಂದ 5 ನದಿಗಳು ಉಗಮ ಆಗ್ತವೆ ಅನ್ನೋದನ್ನು ನೋಡಿ ನಮಗೆ ತುಂಬ ಆಶ್ಚರ್ಯ ಆಯಿತು. ಸೊ ಇದು ಒಂದು ಅದ್ಭುತನೇ ಸರಿ. ಮಲೆನಾಡಲ್ಲಿ ಅನೇಕ ಇಂಥ ಪ್ಲೇಸ್ಗಳಿವೆ. ನೀವು ಇಲ್ಲಿ ಜೋಗ ಜಲಪಾತ ಅಥವಾ ನಾವು ಮೇನ್ ಪಾಯಿಂಟ್ಗಳಿಗೆ ಸ್ಟ್ರೆಸ್ ಮಾಡ್ತೀವಿ, ಬಟ್ ಇಂಥ ಪ್ಲೇಸ್ಗಳಿಗೆ ಬನ್ನಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಹೌದು. ಸೊ ಪ್ರಶಾಂತವಾದಂಥ ವಾತಾವರಣ, ಬೆಟ್ಟದ ಮಧ್ಯದಲ್ಲಿ ಅಂದರೆ ಬೆಟ್ಟದ ಅಡಿಯಲ್ಲಿ ಇದು ಸ್ಥಾನ ಸಿಗುತ್ತೆ. ತುಂಬ ಪ್ರಶಾಂತವಾದಂಥ ಸ್ಥಾನ. ಇಲ್ಲಿ ಇರ್ತಕ್ಕಂಥ ಹಕ್ಕಿ ಚಿಲಿಪಿಲಿ ಅದು, ಆಮೇಲೆ ಇಮ್ಯಾಜಿನ್ ಹೌದು. ಸೊ ನಿಸರ್ಗ ಸೌಂದರ್ಯವನ್ನು ಸವಿಲಿಕ್ಕೆ ಇಲ್ಲೇ ಬರಬೇಕು. ಸೊ ಅದೇ ರೀತಿಯಾಗಿ ನಿಮಗೂ ಕೂಡ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ಗೆ ಹೋಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ತುಂಬ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.